ಕೂಡ್ಲಿಗಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಬಳಿ ಅರ್ಜಿ ಫಾರಂಗಳನ್ನು ಮಾರುತ್ತಿದ್ದ ಮಾರುತಿನಾಯ್ಕ ತಂದೆ ಹನುಮಾನಾಯ್ಕ ಎಂಬ ಯುವಕನೋರ್ವ ಹರಿಶಂಕರ ನಾಯ್ಕ ಎಂಬುವವರ ಹೆಸರಿನ ಪತ್ರ ಬರಹಗಾರ ಪರವಾನಗಿಯನ್ನು ಈತನು ದುರುಪಯೋಗಪಡಿಸಿಕೊಂಡಿದ್ದಾನೆ. ಪ್ರತಿಯೊಂದು ವ್ಯವಹಾರಗಳಲ್ಲಿ ತಾನೇ ಹರಿಶಂಕರ ನಾಯ್ಕನೆಂದು ಹೇಳಿಕೊಂಡು ಅಧಿಕೃತ ಪತ್ರ ಬರಹಗಾರನೆಂಬಂತೆ ಹರಿಶಂಕರ ನಾಯ್ಕರ ಶೀಲನ್ನು ಬಳಸುತ್ತಿದ್ದು ಮತ್ತು ಹರಿಶಂಕರ ನಾಯ್ಕರ ಸಹಿಯನ್ನು ಈತನೇ ಫೋರ್ಜರಿ ಮಾಡಿ ವ್ಯವಹರಿಸುತ್ತಿರುವುದು ಸಾಬೀತಾಗಿದ್ದು, ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿ ವಂಚಿಸಿದ್ದು, ಸಾರ್ವಜನಿಕರಿಗೆ ವಂಚಿಸಿದ್ದು ಸಾಬೀತಾಗಿದೆ. ಈ ಸಂದರ್ಭದಲ್ಲಿ ಆರೋಪಿ ಅಪರಾಧ ಎಸಗಿರುವುದು ದೃಢಪಟ್ಟಿದ್ದು, ನ್ಯಾಯಾಧೀಶರ ಸೂಚನೆಯ ಮೇರೆಗೆ ನ್ಯಾಯಾಲಯದ ಶಿರಸ್ತೆದಾರರಾದ ಎಚ್. ನಾಗರಾಜರವರು ಆರೋಪಿ ಮಾರುತಿನಾಯ್ಕ ವಿರುದ್ಧ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ಆರೋಪಿ ಮಾರುತಿ ನಾಯ್ಕ ಇದೇ ರೀತಿ ಕೆಲವು ವರ್ಷಗಳಿಂದ ಇದನ್ನೇ ತನ್ನ ದಂಧೆಯನ್ನಾಗಿಸಿಕೊಂಡಿದ್ದನೆಂದು ಹೇಳಲಾಗುತ್ತಿದೆ. ಮಾರ್ಚ್ 27ರಂದು ನ್ಯಾಯಾಧೀಶರು ಆರೋಪಿ ಮಾರುತಿ ನಾಯ್ಕನನ್ನು ನ್ಯಾಯಾಲಯಕ್ಕೆ ಕರೆಸಿ ವಿಚಾರಣೆ ನಡೆಸಿದಾಗ ಆತನು ಅಪರಾಧ ಎಸಗಿರುವುದು ಸಾಬೀತಾಗಿದೆ. ಅಂದೇ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ಕಾನೂನು ರೀತಿಯ ಕ್ರಮ ಜರುಗಿಸಿದ್ದಾರೆ. ಕೂಡ್ಲಿಗಿ ಪೊಲೀಸರು ಮಾಧ್ಯಮದವರಿಗೆ ಹಾಗೂ ಪತ್ರಿಕೆಗಳ ವರದಿಗಾರರಿಗೆ ಮಾಹಿತಿ ನೀಡದೆ ಗೌಪ್ಯವಾಗಿರಿಸುವ ಪ್ರಯತ್ನ ಮಾಡಿದ್ದಾದರೂ ಏಕೆ ಎಂಬ ಪ್ರಶ್ನೆ ಪ್ರಜ್ಞಾವಂತರಲ್ಲಿ ಮೂಡದೇ ಇರದು.